ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಿಡ್ನಿ ಪ್ರಾಬ್ಲಮ್ ಆಗಬೇಕಂತಂದರೆ ಸುಮಾರು ರೀಸನ್ಸ್ ಇದೆ. ಫುಡ್ಡಲ್ಲೇ ಇದೆಲ್ಲ ಮೆಡಿಸನ್ನು. ಬಿ ಪಿದು ಮತ್ತು ಶುಗರ್ದು ಬಿಟ್ಟು ಬೇರೆ ಏನೆಲ್ಲ ಟ್ಯಾಬ್ಲೆಟ್ಸ್ ಇದೆ. ಗುಣ ಆಗುವಂತಹ ಸೊಲ್ಯೂಷನ್ ಇದೆ ಅಂತಂದರೆ ವರ್ಲ್ಡಲ್ಲಿ ಎಲ್ಲಿದ್ದರೂ ಬರ್ತಾರೆ, ಎಲ್ಲಿದ್ದರೂ ಅದನ್ನು ಇದು ಮಾಡ್ತಾರೆ. ಕಿಡ್ನಿ ಫೇಲ್ಯೂರ್ ಆಯಿತು ಅಂತಂದರೆ ಕ್ಯೂರ್ ಆಗಲ್ಲ ಅಂತ ಒಂದು ಕೊಳಕು ಏನಿದೆ ತೆಗಿಬೇಕು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ಕಿಡ್ನಿ ಸಮಸ್ಯೆ ಅಂದ ತಕ್ಷಣ ಒಂದು ಕ್ಷಣ ಎಲ್ಲರೂ ಭಯ ಬೀಳ್ತಾರೆ. ಹಾಗಿದ್ರೆ ಕಿಡ್ನಿ ಸಮಸ್ಯೆ ಕಾಣ್ಕೊಂಡ ತಕ್ಷಣ ಡಯಾಲಿಸಿಸ್ ಮಾಡಿಸ್ಲೇಬೇಕಾ? ಡಯಾಲಿಸಿಸ್ ಇಲ್ಲದೇನೂ ಈ ಸಮಸ್ಯೆಗೆ ಪರಿಹಾರ ಇದೆಯಾ? ಇವೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಿಟೈರ್ಡ್ IAS ಆಫೀಸರ್ ಹಾಗೂ ಮಿರಾಕಲ್ ಡ್ರಿಂಕ್ಸ್ ಫೌಂಡರ್ ಆಗಿರುವಂತಹ ಡಾಕ್ಟರ್ SM ರಾಜು ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ, ಈ ಡಯಾಬಿಟಿಸ್ ಇದ್ದವರಲ್ಲಿ ಮ್ಯಾಕ್ಸಿಮಮ್ ಕಾಣಿಸ್ಕೊಳ್ಳುವಂಥದ್ದು ಈ ಕಿಡ್ನಿ ಸಮಸ್ಯೆ. ಯಾಕಾಗುತ್ತೆ, ಹೇಗೆ, ಏನು ಅಂತ? ಫಸ್ಟ್ ಆಫ್ ಆಲ್ ವೀಕ್ಷಕರಿಗೆ ನಾನು ಇಂಟ್ರಡ್ಯೂಸ್ ಮಾಡ್ತೀನಿ ನನ್ನನ್ನು. ನಮ್ಮ ತಂದೆಗೆ 2008ರಲ್ಲಿ ಕಿಡ್ನಿ ಫೇಲ್ಯೂರ್ ಆಯಿತು. ಡಯಾಲಿಸಿಸಲ್ಲಿದ್ದರು. ಅವ್ರ ಮೇಲೆ ನನ್ನ ನಿಯೋ ಆಯುರ್ವೇದ ಏನು ಮಿರಾಕಲ್ ಡ್ರಿಂಕ್ಸ್ ಇದರಲ್ಲಿದೆ ಅವ್ರನ್ನ ಎಕ್ಸ್ಪರಿಮೆಂಟ್ ಮಾಡಿದೆ. ಅವರು ಡಯಾಲಿಸಿಸಿಂದ ಹೊರಗೆ ಬಂದಾಗ ಒಬ್ಬರು ಹಾನರಬಲ್ ಜಸ್ಟಿಸ್ ಹೈಕೋರ್ಟ್ ಅವ್ರಿಗೆ ಕ್ರಿಯೇಟಿನಿನ್ ಜಾಸ್ತಿ ಆಗ್ತಾಯಿತ್ತು, ಅವ್ರಿಗೆ ನಾರ್ಮಲ್ ಆಗೋಯಿತು. ಅವಾಗ ಎಲ್ಲ ಅಂದರು ಇದು ಯಾಕೆ ಪಬ್ಲಿಕ್ ಬರಬಾರ್ದು ಅಂತ. ಸೊ ಅದರಿಂದ ಇವತ್ತು ಪಬ್ಲಿಕ್ ತಂದಿರೋದು. ಸೊ ಈಗ ನಿಮ್ಮ ಕ್ವಶನ್ನು ಡಯಾಬಿಟಿಸಿಂದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಿಡ್ನಿ ಪ್ರಾಬ್ಲಮ್ ಆಗಬೇಕಂತಂದರೆ ಸುಮಾರು ರೀಸನ್ಸ್ ಇದೆ. ಅದರಲ್ಲಿ ಡಯಾಬಿಟಿಸ್ದು ಒಂದು, ಬಿ ಪಿದು ಒಂದು, ಆಮೇಲೆ ಡಿಹೈಡ್ರೇಷನ್ನು, ನೀರು ಕುಡಿದೇ ಇರೋದ್ರಿಂದ ಒಂದೊಂದು ಟೈಮ್ ಆಗುತ್ತೆ. ಜಾಸ್ತಿ ಓಡೋ ಹೊತ್ತಿನಲ್ಲಿ ಅಥವಾ ಎಕ್ಸಸೈಸ್ ಮಾಡೋ ಹೊತ್ತಿನಲ್ಲಿ ಇದಾಗಿ, ಮತ್ತು ಹೈ ಪ್ರೋಟೀನ್ ಇಂಟೇಕಿಂದ ಆಗುತ್ತೆ. ಆಮೇಲೆ ಪೇಯ್ನ್ ಕಿಲ್ಲರ್ಸಿಂದ ಆಗುತ್ತೆ. ಆಮೇಲೆ IgA ನೆಫ್ರೋಪತಿ ಅಂತ ಆಟೋ ಇಮ್ಯೂನ್ ಡಿಸೀಸ್, ಬ್ಯಾಡ್ ಪ್ರೋಟೀನ್ ಉತ್ಪತ್ತಿ ಆಗೋದ್ರಿಂದ ಆಗುತ್ತೆ. ಮತ್ತು ಪಾಲಿಸಿಸ್ಟಿಕ್ ಕಿಡ್ನಿಯಿಂದ ಇದಾಗುತ್ತೆ, ಅದು ಜೆನೆಟಿಕಲಿ ಬರುತ್ತೆ. ನಾನು ಮಾಡಿರೋ ನ್ಯೂ ಆಯುರ್ವೇದ ಸೈನ್ಸಲ್ಲಿ IgA ನೆಫ್ರೋಪತಿ ಮತ್ತು ಪಾಲಿಸಿಸ್ಟಿಕಲ್ಲಿ ಸ್ವಲ್ಪ ವೆರಿ ಸ್ಲೋ ರಿಸಲ್ಟ್ಸ್. ಬಟ್ ಡಯಾಬಿಟಿಸ್ ಅಂತ ಬಿ ಪಿ ಅಂತೂ ಅನ್ಥಿಂಕಬಲ್ ರಿಸಲ್ಟ್ಸು. ಸೊ ಇಲ್ಲಿ ನಾನು ಹೇಳೋದು ಇಷ್ಟನೇ, ಯಾವ ರೀತಿ ಮಾಡ್ರನ್ ವೆಸ್ಟರ್ನ್ ಮೆಡಿಸಿನ್ದು ಫಾದರ್ ಅಂತ ಹೇಳ್ತಾರೆ ಹಿಪೋಕ್ರಟಿಸ್, ಅವರು ಫುಡ್ ಈಸ್ ದ ಮೆಡಿಸಿನ್ ಅಂತ ಹೇಳ್ತಾರೆ. ಸೇಮ್ ಟೈಪ್ ಫಾದರ್ ಆಫ್ ದ ಆಯುರ್ವೇದ ಏನು ಚರಕ ಹೇಳ್ತಾರೆ, ಆಹಾರ ಹಿ ಪರಮೌಷಧಂ, ಅಂದರೆ ಅದೇ ಪರಮೌಷಧ. ಸೊ ಇವತ್ತು ಹೇಳಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಈ ಕಿಡ್ನಿ ಫೇಲ್ಯೂರ್ ಅಂದ ತಕ್ಷಣ ನಮ್ಮಪ್ಪನಿಗೆ ಅದೇ ನಮಗೆ ಗೊತ್ತು. ಮನೆಯಲ್ಲಿ ಸಾವು ಬಂದಿದೆ ಅನ್ನೋಷ್ಟು ನಮಗೆ ಪೇಯ್ನ್ ಆಗುತ್ತೆ. ಯಾಕೆಂತಂದರೆ ಫಸ್ಟ್ ಆಫ್ ಆಲ್ ಕಿಡ್ನಿ ಯಾರು ಕೊಡ್ತಾರಪ್ಪ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ? ಕೊಟ್ಟಿದ್ದು ಅಡ್ಜಸ್ಟ್ ಆಗುತ್ತಾ ಇಲ್ವೋ? ಅಷ್ಟು 18 ಲಕ್ಷ 20 ಲಕ್ಷ ರೂಪಾಯಿ ತೊಗೊಳಕ್ಕಾಗುತ್ತಾ ಇಲ್ವಾ? ಆಮೇಲೆ ಡಯಾಲಿಸಿಸ್ ಹೋಗ್ಬೇಕಂದ್ರೆ ಫಸ್ಟ್ ಡಯಾಲಿಸಿಸಲ್ಲೇ ನನಗೆ ಗೊತ್ತು ಎಷ್ಟಾಗುತ್ತೆ ಬಿಲ್ ಅಂತ. 2.5 3 ಲಕ್ಷ ಆಗುತ್ತೆ. ಅದೇ ಕೂಲಿ ಮಾಡೋರಾಗಲಿ ಅಥವಾ ಇದು ಡ್ರೈವಿಂಗ್ ಮಾಡೋರಾಗಲಿ ಡ್ರೈವರ್ಸು, ಅದು ಬರ್ಸೋಕ್ಕಾಗುತ್ತಾ? ಮತ್ತು ಏನು ಪ್ರತಿ ವಾರ 2 ಡಯಾಲಿಸಿಸ್ಸು 3 ಡಯಾಲಿಸಿಸ್ಸು, ಒಬ್ಬರು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು, 4 ಗಂಟೆ ಮಲಗಿರಬೇಕು, ಅದಿದು. ಸೊ ಇವೆಲ್ಲ ತಲೆ ಬರುತ್ತೆ. ಸೊ ಆ ವೇಳೆಯಲ್ಲಿ ನಮ್ಮಪ್ಪ ನನಗೆ ಒಂಥರ ಫ್ರೆಂಡ್ ಇದ್ದರಿಂದ ನನಗೆ ಅದೇ ನೋವಾಯಿತು. ಏನಪ್ಪ ನಮ್ಮ ಅಪ್ಪನಿಗೆ ಹೆಂಗೆ ನಾನು ವರ್ಲ್ಡ್ ವೈಡ್ ಓಡಾಡೋ ಹೊತ್ತಿನಲ್ಲಿ ಇವನು ಕರ್ಕೊಂಡು ಹೋಗ್ಬೇಕಾದ್ರೆ, ಯಾಕೆಂದರೆ ಎಲ್ಲ ಕಡೆ ಕರ್ಕೊಂಡು ನಮ್ಮ ಅಪ್ಪ ಅಮ್ಮನ ನಾನು ಏನು ಯಾಕೆ ಇವ್ರ ಮೇಲೆ ಇದು ಮಾಡಬಾರ್ದು ಅಂತ ಮಾಡಿದೆ, ಸಕ್ಸಸ್ ಆಗೋಯ್ತು. ಹೀಗೆ ಹೇಳ್ತೀನಿ, ಫಸ್ಟ್ ಆಫ್ ಆಲು ತಲೆಯಲ್ಲಿ ಕೊಳಕು ತೆಗೆದಾಕ್ಬಿಡ್ಬೇಕು. ಕಿಡ್ನಿ ಫೇಲ್ಯೂರ್ ಆಯಿತು ಅಂತಂದರೆ ಕ್ಯೂರ್ ಆಗಲ್ಲ ಅಂತ ಒಂದು ಕೊಳಕು ಏನಿದೆ ತೆಗಿಬೇಕು. ಯಾಕೆ ಅಂತಂದರೆ ಇದು ಸೆಲ್ ರೀಜನರೇಷನ್ ಪ್ರೋಸೆಸ್. ಈ ಸೆಲ್ ರೀಜನರೇಷನ್ ಪ್ರಾಸೆಸ್ಸಲ್ಲಿ ನನ್ನ ಪ್ರಕಾರ ಏನು ಹೇಳಬೇಕು ಅಂತಂದರೆ ಹೇಳೋದು ಅಂತಂದರೆ
ಒಂದು, ನಮ್ಮಲ್ಲಿ ಮೋರ್ ದೆನ್ 80 ಆರ್ಗನ್ಸ್ ಇದೆ, 80 ಆರ್ಗನ್ಸು. ಪ್ರತಿ ಆರ್ಗನ್ಸ್ಗೂ ಏನೇನೋ ರೂಲ್ ಇರುತ್ತೆ. ಯಾವುದೋ ಒಂದು ಆರ್ಗನ್ದು ಫಂಕ್ಷನ್ ಆಗಲ್ಲ, ಲೆಟಸ್ಸೆ ಆ ಹಾರ್ಮೋನಿಂದ ಡೆಫಿಷಿಯನ್ಸಿ ಆಗಿ ಒಂದೊಂದು ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ಈಗ ಅದೇ ರೀತಿ ಡಯಾಬಿಟಿಸ್ ಶುರುವಾಯಿತು. ಡಯಾಬಿಟಿಸ್ದೇನು, ಡಯಾಬಿಟೀಸು ಮದರ್ ಆಫ್ ಆಲ್ ದ ಡಿಸೀಸಸ್ ಅಂತ ಹೇಳ್ತೀನಿ. ಅದೇ ಅಮ್ಮ. ಡಯಾಬಿಟಿಸ್ ಬಂತು ಅಂತಂದರೆ ಕೆಲವರೆಲ್ಲ ಖುಷಿ, ನಂದು ಮೇಂಟೈನ್ ಆಗುತ್ತೆ, ತಿನ್ನು ಎಷ್ಟು ಬೇಕಾದರೂ ಇನ್ಸುಲಿನ್ ತಗೋ ಅಂತ. ಆದರೆ ಡಾಕ್ಟರ್ BM ಹೆಗ್ಡೆ ಸಾಹೇಬ್ರು ಹೇಳ್ತಾರೆ ಒಳಗಡೆ ಸೆಲ್ ಅಳ್ತಾ ಇರ್ತೇವೆ ಅಂತ. ಅದು ಅಳ್ತಾ ಮಲ್ಟಿಪಲ್ ಅಳ್ತಾ ಬಾಡಿ ಅಳಕ್ಕೆ ಹಿಡಿತೈತೆ. ಏನು, ಬಾಡಿ ಪೇಯ್ನು, ಫ್ರೋಝನ್ ಶೋಲ್ಡರು, ಮತ್ತು ಕಾಲು ಸೆಳೆತ, ಮೇಲ್ಸಲ್ಲಿ ಇಂಪೊಟೆನ್ಸಿ, ಮತ್ತು ಕಣ್ಣು ಬ್ಲರಿನೆಸ್ ಆಗೋದು, ಅದಾದಮೇಲೆ ಕಿಡ್ನಿ ಫೇಲ್ಯೂರ್ ಆಗೋದು. ಇದನ್ನು ಟೆಕ್ನಿಕಲಿ ಹೇಳ್ತೀನಿ. ಫಸ್ಟ್ ಡಯಾಬಿಟಿಸ್ ಬಂತು, ಶುರುವಾಯಿತು ಮೆಡಿಕೇಷನ್ಸು. ದೇರ್ ಆಫ್ಟರ್ ಸೆಕೆಂಡ್ ಸ್ಟೇಜ್ ಬಂತು ಡಯಾಬಿಟಿಕ್ ನ್ಯೂರೋಪತಿ. ಆ ನ್ಯೂರೋಪತಿಯಿಂದ ಕಾಲು ಸೆಳೆತ, ಫ್ರೋಝನ್ ಶೋಲ್ಡರು, ಸುಸ್ತು, ನಿದ್ದೆ ಬರಲ್ಲ, ಕೆಲವೊಂದು ವೇಳೆ ಮೈ ಕೆರೆತ. ನೆಕ್ಸ್ಟ್ ಸ್ಟೇಜ್ ಏನು ಬರ್ತೈತೆ, ಡಯಾಬಿಟಿಕ್ ರೆಟಿನೋಪತಿ, ಬ್ಲರಿ ಐಸು. ಆಮೇಲೆ ನ್ಯೂರೋಪತಿಗೆ ಒಂದು ಅಷ್ಟೇ ಮೆಡಿಕೇಷನ್ಸ್ ತೊಗೊಳ್ಬೇಕು, ಫಸ್ಟ್ ಡಯಾಬಿಟೀಸು. ಮತ್ತು ಬ್ಲರಿ ಆದರೆ ಅದಕ್ಕೆ ಬೇರೆ ಇಂಜೆಕ್ಷನ್ಸ್ ತೊಗೊಳ್ಬೇಕು, ಅದು ಏನು ಗ್ಯಾರಂಟಿ ಇಲ್ಲ. ಸೊ ದೇರ್ ಆಫ್ಟರ್ ಡಯಾಬಿಟಿಕ್ ನೆಫ್ರೋಪತಿ. ನೆಫ್ರೋ ಅಂತಂದರೆ ಇದು ಕಿಡ್ನಿ ಸಮಸ್ಯೆ. ಅದು ಆದಮೇಲೆ ಎಗೈನ್ ಹಾರ್ಟ್ ಸಮಸ್ಯೆ. ಇಷ್ಟೊತ್ತಿಗೆ ಹಾರ್ಟ್ ಸಮಸ್ಯೆನೂ ಬಂದಿರ್ತೈತೆ. ಅದ್ರ ಬದಲು ಏನು ತಿನ್ನಬೇಕು, ಏನು ತಿನ್ನಬಾರದು, ಅದರಲ್ಲಿ ನಾವು ಸ್ವಲ್ಪ ಹಿಡಿತ ಇಟ್ಕೊಂಬಿಟ್ರೆ ಅದು ನಾರ್ಮಲ್ ಆಗೋವ್ರಿಗೂ ಸಹ ಆಟೋಮೆಟಿಕ್ಲಿ ಡಯಾಬಿಟಿಸ್ದೇ ನಾವು ಹೊರ ಬರ್ಬೋದು. ಸೊ ಇವತ್ತು ಸಿನ್ಸ್ ವಿ ಆರ್ ಡೀಲಿಂಗ್ ವಿತ್ ಇದು ಏನು ಡಯಾಬಿಟಿಕ್ ನೆಫ್ರೋಪತಿ, ಅದರದ್ದೇ ನಾನು ಇವತ್ತು ಹೇಳ್ತೀನಿ. ಈಗ ಡಯಾಬಿಟಿಕ್ ನೆಫ್ರೋಪತಿ ಆಯಿತು, ಅದರಲ್ಲಿ ಒಂದು 3 ಎಕ್ಸಾಂಪಲ್ಸ್ ತೊಗೊಳ್ತೀನಿ. ಒಂದು ಎಕ್ಸಾಂಪಲ್ಲು ಕೂರ್ಗ್ ಮರಕೆರದಲ್ಲಿ ಅವರು. ಈಗ ಬಹುಶಃ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಶಿ ಈಸ್ ಅ ಗ್ರೇಟ್ ಲೇಡಿ, ಅವ್ರ ಮಗಳು. ಅಲ್ಲಿಂದ ಡಯಾಲಿಸಿಸ್ ಮೈಸೂರಿಗೆ ಬರೋದಂದರೆ ಎಷ್ಟು ಕಷ್ಟ. ಅವರಪ್ಪ ಮೇ ಬಿ 67 ಅಥವಾ 68, ಡಿಸೇಬಲ್ಡ್ ಆಗಿದ್ದರು. ಕ್ರಿಯೇಟಿನಿನ್ ಲೆವೆಲ್ ವಾಸ್ 11.5. ಹೇಗೋ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿದರು, ನಮ್ಮಿಂದ ಅವ್ರು ಇದು ಮಾಡಿದರು. ಯು ಕಾಂಟ್ ಇಮ್ಯಾಜಿನ್, ಎವ್ರಿ ಮಂತ್ದು ರಿಪೋರ್ಟ್ ಇಟ್ಕೊಂಡು ಎಲ್ಲ ನನಗೆ ಇನ್ಪುಟ್ಸ್ ಕೊಟ್ಟಿದ್ದಾರೆ, ಹೇಗೆ ಸರಿಯೋದ್ರಂತ. ಅಷ್ಟು ಫಾಸ್ಟಾಗಿ ಅವ್ರು ರಿಕವರಿ ಆಗೋದ್ರು ವಿತೌಟ್ ಡಯಾಲಿಸಿಸ್ಸು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಯಾಕೆಂದರೆ ವೀಕ್ಷಕರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕಂದ್ರೆ ಇದು ಹೇಳಿದ್ರೆ ಅವಾಗ ಇದಾಗುತ್ತೆ. ಸೆಕೆಂಡು, ಯಾರು ಮನೆಯಲ್ಲಿ ಡಾಕ್ಟರ್ಸ್ ಇರ್ತಾರೆ ಅವರು ನನ್ನ ನ್ಯೂ ಆಯುರ್ವೇದ ಅಪ್ರೋಚ್ ಆ್ಯಂಡ್ ಫುಡ್ಡನ್ನು ಫಾಲೋ ಮಾಡ್ತಿದ್ರೆ ಫಾಸ್ಟಾಗಿ ಇದಾಗ್ತದೆ. ಯಾಕೆಂದರೆ ಡಾಕ್ಟರ್ಸ್ಗೆ ಆಲ್ರೆಡಿ ಗೊತ್ತಿದೆ ಏನು ಸೈನ್ಸು ಯಾವ ರೀತಿ ಅಂತ. ಸೊ ಒಬ್ಬರು ಅವರ ಅಣ್ಣ ಕರ್ಕೊಂಡು ಬಂದರು ನನ್ನ ಹತ್ರ. ಅಣ್ಣ ಬಂದರು, ಅಪ್ಪ ಡಿಸೇಬಲ್ಡು, 83 ಇಯರ್ ಓಲ್ಡು, ಡಯಾಲಿಸಿಸಲ್ಲಿದ್ದಾರೆ. ನನ್ನ ಆಫೀಸ್ ಬಂದು ನನಗೆ ಕೇಳಿದ್ರು, ಸರ್ ನಮ್ಮ ಅಕ್ಕನೋ ತಂಗಿ ಅಂದ್ಕೊಳತ್ತೆ, ಡಾಕ್ಟ್ರು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಂತೆ. ನಮ್ಮ ಅಪ್ಪನಿಗೆ ಡಯಾಲಿಸಿಸ್ ಇದ್ದಿದೆ ಅದ್ರ ಬಗ್ಗೆ. ಸೊ ನಾನು ಕೇಳಿದೆ, ಸರ್ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, ಕೇಳಿ ಅಂತಂತಂದರೆ, ಯಾವ ಇದರಲ್ಲಿ ಲೆವೆಲಲ್ಲಿ ಡಯಾಲಿಸಿಸ್ಗೆ ಹೋಗಬೇಕು ಅದು ನನಗೆ ಹೇಳಿ ಅಂತಂದರು. ನಾನಂದೆ, ಯೂರಿನ್ ಬರದೇ ಬ್ಲಾಕ್ ಆಗಿದ್ದರೆ, ಈಮೋಗ್ಲೋಬಿನ್ ಲೆವೆನ್ 7ಕ್ಕಿಂತ ಕಡಿಮೆ ಇದ್ದರೆ, 7ಗಿಂತ ಕಡಿಮೆ ಇದ್ದರೆ, ಮೂರನೇದು ಬ್ರೀತಿಂಗ್ ಪ್ರಾಬ್ಲಮ್ಮು ಜಾಸ್ತಿ ಇಲ್ಲ ಅಂದರೆ ಡಯಾಲಿಸಿಸ್ ಏನೂ ಬೇಕಾಗಿಲ್ಲ. ಸ್ವಲ್ಪ ರಸ್ಟಿಕಲಿ ಹೇಳ್ಬೇಕಾದ್ರೆ ಮೂತಿ ನೆಟ್ಕಿಟ್ಕೊಂಡ್ರೆ, ಅಂದರೆ ಏನು ತಿನ್ನಬೇಕು ಏನು ತಿನ್ನಬಾರದು, ಆಹಾರದಲ್ಲಿ ಸ್ವಲ್ಪ ಹಿಡಿತ ಇಟ್ಕೊಂಡ್ರೆ, ಸೊ ನಾನು ಹೇಳಿದ್ದನ್ನು ಸಪ್ಲಿಮೆಂಟ್ಸ್ ಎಲ್ಲ ಇದು ಮಾಡಿದ್ರೆ ಆಟೋಮೆಟಿಕ್ಲಿ ಇದಾಗುತ್ತೆ ಅಂತ ಹೇಳಿದೆ. ಜಸ್ಟ್ ಈ 3 ಪ್ಯಾರಾಮೀಟರ್ ನಮ್ಮಪ್ಪ ಚೆನ್ನಾಗಿದ್ದಾರೆ, ಯಾಕೆ ಕೊಡಬೇಕು ಡಯಾಲಿಸಿಸ್ಸು, ಯಾಕೆ ಕೊಡಿಸ್ಬೇಕು, 2 ಡಯಾಲಿಸಿಸ್ ಇಮಿಡಿಯೇಟ್ಲಿ ವಿಡ್ರಾ ಮಾಡಿಸ್ಬಿಟ್ಟು ಅವರು ಮಗಳು 15 ದಿನಕ್ಕೆ ವಾಕ್ ಮಾಡೋಕ್ಕೆ ಹಿಡಿದ್ರು. ಅನದರ್ ಸಿನಾರಿಯೋ ಹೇಳ್ತೀನಿ. ಅವ್ರ ಹೆಸರು ಮಿಸ್ಟರ್ ವಾಸುದೇವ್ ಅಂತ. ಈಸ್ ವರ್ಕಿಂಗ್ ವಿತ್ ವೆರಿ ಟಾಪ್ ಆರ್ಗನೈಸೇಷನ್, ಆಂಧ್ರದವರು. ಅವ್ರ ಬಾಸ್ ಹೇಳಿದ್ದಾರೆ, ಹೀಗೆ ಡಯಾಲಿಸಿಸ್ ಮಾಡಲೇಬೇಕು ಅಂತಂದಾಗ ಮಾಡ್ಸೋಕ್ಕೆ ಹೋಗ್ಬೇಡ್ರಿ, ರಾಜು ಸಾಹೇಬ್ರ ಹತ್ರ ಹೋಗ್ರಿ, ಅವರ IAS ಆಫೀಸರು ಎಲ್ಲ ಇದು ಮಾಡಿದ್ದಾರೆ ಅಂತ.
ಅವರು ಬಂದಾಗ ಹಿಡ್ಕೊಂಡು ಬಂದಿದ್ದರು. ಇನ್ಸುಲಿನ್ನು ಒಂದು 18 ಯೂನಿಟ್ ಬೆಳಗ್ಗೆ, ಮಧ್ಯಾಹ್ನ ನನಗೆ ನೆನಪಿಲ್ಲ, ಸಂಜೆ 18 ಯೂನಿಟ್ಟು. ನಡೆಯೋಕ್ಕಾಗ್ತಾಯಿಲ್ಲ, ಡಿಸೇಬಲ್ ಆದಂಗೆ ಆಗಿದ್ದರು. ಬಂದು ಪ್ರಿನ್ಸಿಪಲ್ಸ್ ಕೇಳಿದರು. ನಾನು ಹೇಳಿದೆ ಫುಡ್ಡಲ್ಲೇ ಇದೆಲ್ಲ ಮೆಡಿಸನ್ನು, ಬಿ ಪಿದು ಮತ್ತು ಶುಗರ್ದು ಬಿಟ್ಟು ಬೇರೆ ಏನೆಲ್ಲ ಟ್ಯಾಬ್ಲೆಟ್ಸ್ ಇದೆ, ಏನು ವಿಟಮಿನ್ ಡಿ, ವಿಟಮಿನ್ B12, ಸೋಡಿಯಂ ಟ್ಯಾಬ್ಲೆಟು, ಆಮೇಲೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, ಯೂರಿಕ್ ಆ್ಯಸಿಡ್ ಟ್ಯಾಬ್ಲೆಟು, ಬ್ಲಡ್ ಥಿನ್ನರು, ಸ್ಟ್ಯಾಟಿನ್ಸು, ಆಮೇಲೆ ಪ್ರೋಟೀನ್ ಪೌಡರ್ಸು, ಇವೆಲ್ಲ ಬಿಟ್ಬಿಟ್ರಿ. ಆಮೇಲೆ ಡಯಾಬಿಟಿಸ್ದಷ್ಟು ಮೆಡಿಕೇಷನ್ಸು 3rd ಡೇ ನಮ್ಮ ಇನ್ಬಿಲ್ಟ್ ಸಿಸ್ಟಮ್ ಕೆಲಸ ಮಾಡೋಕ್ಕಿಡುತ್ತೆ. ಅಂದರೆ ಪ್ಯಾಂಕ್ರಿಯಾಸ್ದಲ್ಲಿ 2 ರೋಲ್ ಇದೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ ರೋಲ್ ಒಂದು, ಎಂಡೋಕ್ರೈನ್ ಗ್ಲ್ಯಾಂಡ್ ರೋಲ್ ಒಂದು. ಎಂಡೋಕ್ರೈನೇ ಬೀಟಾ ಸೆಲ್ಸು, ಇನ್ಸುಲಿನ್ನು ಉತ್ಪತ್ತಿ ಮಾಡೋದು. ಎಕ್ಸೋ ಲೈಪೇಸ್ ಆ್ಯಂಡ್ ಅಮೈಲೇಸು. ನನ್ನ ಟ್ರೀಟ್ಮೆಂಟಲ್ಲಿ ಆಟೋಮೆಟಿಕ್ಲಿ ರಿಜುವಿನೇಟ್ ಆಗುತ್ತೆ ಬೋತ್. ಇದು ಬೇಸಿಕಲಿ ನರಿಷಿಂಗ್ ದಿ ಅಂಡರ್ ನರಿಶ್ಡ್ ಆರ್ಗನ್ಸು. 3rd ಡೇ 50% ಆಫ್ ದ ಇನ್ಸುಲಿನ್ ಬಿಡಲೇಬೇಕು, ಎಲ್ಲ ಸುಸ್ತಾಗೋಗ್ಬಿಡ್ತಾರೆ, 50-60 ಬಂದುಬಿಡ್ತದೆ ಅಂತ ಹೇಳಿದ್ದೆ. ಅವರು ಲಿಟ್ರಲಿ ಸ್ಪೀಕಿಂಗ್ 20 ಡೇಸ್ಗೆ 18 + 18 ಮಧ್ಯಾಹ್ನ ಎಷ್ಟು ಗೊತ್ತಿಲ್ಲ 30-40 ಯೂನಿಟ್ ಬಿಟ್ಬಿಟ್ರು. ಮೆಡಿಕೇಷನ್ಸ್ ಅಂತೂ ಎಲ್ಲ ಫಸ್ಟ್ ಡೇಯಿಂದನೇ ಬಿಟ್ಟರು, ಎಕ್ಸೆಪ್ಟ್ ಬಿ ಪಿದು ಸ್ಲೋ ಆಗಿ ಟೇಪರ್ ಡೌನ್ ಮಾಡಬೇಕು. ಅವ್ರದ್ದು EGFR ರೇಟ್ ಅದು ಭಾರಿ ಇಂಪಾರ್ಟೆಂಟು. ಎಸ್ಟಿಮೇಟೆಡ್ ಗ್ಲೋಮೆರುಲರ್ ಸ್ಕೆಪುಲರಿ ಫಿಲ್ಟ್ರೇಷನ್ ರೇಟು 6.87. ನಾನು ಏನೇ ಹೇಳಿದ್ರು ಸಹ ಇಟ್ಸ್ ಆನ್ ದ ಬೇಸ್ ಆಫ್ ದ ಎವಿಡೆನ್ಸಸ್. ಯಾಕೆಂದರೆ ಬೀಯಿಂಗ್ ಅನ್ ಫಾರ್ಮರ್ IAS ಆಫೀಸರ್ ಏನು ಹೇಳಿದ್ರು ಸಹ ಇಟ್ ಶುಡ್ ಬಿ ಆನ್ ದ ಬೇಸ್ ಆಫ್ ದ ಎವಿಡೆನ್ಸಸ್. ಕ್ರಿಯೇಟಿನಿನ್ ವಾಸ್ ಐ ಥಿಂಕ್ 5 point something. EGFR ರೇಟ್ ಲೆಸ್ ದೆನ್ 10, 6.87. ವರ್ಲ್ಡಲ್ಲಿ ಇಫ್ ಇಟ್ ಈಸ್ ಲೆಸ್ ದ್ಯಾನ್ 15% ಅಂತಂದರೆ ದೇರ್ ಈಸ್ ನೋ ಮೆಡಿಕಲ್ ಸೈನ್ಸ್ ಈಸ್ ಅವೈಲಬಲ್ ಫಾರ್ ಕ್ಯೂರಿಂಗ್ ಕಿಡ್ನಿ ಎಕ್ಸೆಪ್ಟ್ ಡಯಾಲಿಸಿಸ್ ಆ್ಯಂಡ್ ಆರ್ ಟ್ರಾನ್ಸ್ಪ್ಲೇಟ್ ಅಂತ ಹೇಳ್ತಾರೆ. ನನ್ನಲ್ಲಿ ಹಂಗಿಲ್ಲ, ಜಸ್ಟ್ ಲೈಕ್ ಊರು ಬೆಳೆದಂಗೆ ಬೆಳೀತೈತೆ ನಮ್ಮ ಆರ್ಗನ್ನು, ಉಗುರು ಅಥವಾ ಇದು ಕೂದಲು. ಅವ್ರದ್ದು 290th ಡೇಯಲ್ಲಿ EGFR ರೇಟ್ 51 ಆಯಿತು, 1.4 ಕ್ರಿಯೇಟಿನಿನ್ ಆಯಿತು, 5 point something ಇಂದ. ಅಂದರೆ ಅರ್ಥ ನಾವು ಈಸ್ ನಾರ್ಮಲಿ ಈಸ್ ಎಂಜಾಯಿಂಗ್ ಇಸ್ ಲೈಫ್ ವಿತ್ ಆಲ್ ದ ಫುಡ್. ಸೊ ಆದ್ದರಿಂದ ಇದರಲ್ಲಿ 100% ಅವರು ತಲೆಯಲ್ಲಿ ಕೆಡಿಸ್ಕೊಳ್ಳೋದಿಲ್ಲ. ಆಮೇಲೆ 100% ಆಹಾರದಲ್ಲಿ ಅಂಥ ಔಷಧಿ ಇದೆ. ಸ್ವಲ್ಪ ತಲೆಯಲ್ಲಿ ಕೊಳಕು ತೆಗೆದು ಹಾಕಬೇಕು ನನಗಿದಾಗಿದೆ ಅಂತ. ಆಮೇಲೆ ನಾನು ನಮ್ಮ ಅಪ್ಪನ ಮೇಲೆ ಟ್ರಯಲ್ ಮಾಡಿರೋದು. ಯಾರು 21st centuryಲಿ ಅವರ ಅಪ್ಪ ಅಮ್ಮನ ಮೇಲೆ ಟ್ರಯಲ್ ಮಗನ ಮೇಲೆ ಮಾಡಿಲ್ಲ ಅಂತ ಕಾಣುತ್ತೆ. ಐ ಡೋಂಟ್ ನೋ. ಇವತ್ತು ಸಕ್ಸಸ್ಫುಲಿ ಟ್ರಯಲ್ ಮಾಡಿದ್ದೀನಿ, ಅಥಾರಿಟೇಟಿವ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ವರ್ಲ್ಡ್ ವೈಡ್ ಪೀಪಲ್ ಆರ್ ಎಂಜಾಯಿಂಗ್. ನಾನು 15 days ಅಬ್ರಾಡ್ ಹೋಗಿದ್ದೆ, ಜಸ್ಟ್ 2 days ಬ್ಯಾಕ್ ಬಂದೆ. ಲಿಟ್ರಲಿ ಸ್ಪೀಕಿಂಗ್ ಫ್ರಮ್ US 3 persons ಟೈಮ್ ತೊಗೊಂಡು ಬಂದಿದ್ದರು ಪಾಪ ಇದು ಮಾಡೋದಕ್ಕೆ. ಅಂದರೆ ಅರ್ಥ ಏನು ಅಂತಂದರೆ ಇಂಪಾರ್ಟೆಂಟು ಹೆಲ್ತ್ ಈಸ್ ಅ ವೆಲ್ತ್. ಒಂದು ಸರಿ ಗುಣ ಆಗುವಂತಹ ಸೊಲ್ಯೂಷನ್ ಇದೆ ಅಂತಂದರೆ ವರ್ಲ್ಡಲ್ಲಿ ಎಲ್ಲಿದ್ದರೂ ಬರ್ತಾರೆ, ಎಲ್ಲಿದ್ದರೂ ಅದನ್ನು ಇದು ಮಾಡ್ತಾರೆ. ಸೊ ಆದ್ದರಿಂದ ಫಸ್ಟ್ ನಾನು ವೀಕ್ಷೆಗೆ ಹೇಳ್ತೀನಿ, ಭಯ ಪಡಬಾರ್ದು. ಸ್ವಲ್ಪ ತಮ್ಮ ಮೂತಿ ಅಂದರೆ ಈ ಟೇಸ್ಟ್ ಬಡ್ಡನ್ನು ಕಂಟ್ರೋಲ್ ಇಟ್ಕೊಬೇಕು. ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಐ ಥಿಂಕ್ ನಿನ್ನೆ ಒಂದು ವಿಡಿಯೋ ತೊಗೊಂಡೆ. ಅವ್ರದ್ದು 11.2 HbA1c ಅಂದರೆ ಹೈಯೆಸ್ಟ್ ಇನ್ ಶುಗರ್ ಲೆವೆಲ್. ಅಫ್ಕೋರ್ಸ್ 16.5 ಮಾಡಿದ್ದೀನಿ, 16.5 3 months ಆವ್ರೇಜು. ಫಾಸ್ಟಿಂಗ್ ವಾಸ್ 500 ಸಮಥಿಂಗ್, ಪೋಸ್ಟ್ ವಾಸ್ 600. ಆ ಟೈಪ್ ಪೇಷಂಟ್ನ ಟ್ರೀಟ್ ಮಾಡಿದ್ದೀನಿ. ಬಟ್ ಇದು 11ಗೆ ಶಾಕ್ ಹೊಡಿತದೆ ಎಲ್ರಿಗೂ ಸಹ. ಪ್ಲಸ್ ಪ್ರೋಟೀನ್ ಲೀಕೇಜು, ಪ್ಲಸ್ ಗ್ಲೂಕೋಸ್ ಇದಿದೆ ಲೀಕೇಜ್ ಯೂರಿನಲ್ಲಿ, ಅಂದರೆ ಕಿಡ್ನಿ ಪ್ರಾಬ್ಲಮ್ ಇದೆ. ಯು ಬಿಲೀವ್ ಮಿ ಆರ್ ನಾಟ್, 1 ಮಂತಲ್ಲಿ ಇಟ್ ಹ್ಯಾಸ್ ರೆಡ್ಯೂಸ್ ಟು 8 HbA1c. ಟ್ರೇಸಸ್ ಆಫ್ ಪ್ರೋಟೀನು ಕ್ಲಿಯರ್ ಆಗೋಯಿತು, ಆಮೇಲೆ ಇದು ಗ್ಲೂಕೋಸೂ ಇಲ್ಲ. ಅಂದರೆ ಅಷ್ಟು ಪವರ್ ಇದೆ ಫುಡ್ಡಲ್ಲಿ. ಏನು ಹೇಳಿದ್ದೀನಿ, ಏನು ಡಿಫೈನ್ ಮಾಡಿದ್ದೀನಿ ಅದನ್ನು ಕರೆಕ್ಟಾಗಿ ಇದು ಮಾಡಬೇಕು. ಸೊ ಆದ್ದರಿಂದ ನಿಮ್ಮ ಫಸ್ಟ್ ಪ್ರಶ್ನೆಗೆ ಹೇಳೋದು ಒಂದೇ ಮಾತು ಹೇಳಬೇಕಂತಂದರೆ,
ತಲೆ ಫಸ್ಟ್ ಕೆಡಿಸ್ಕೊಳ್ಬಾರ್ದು. ನಾನು 100 ವರ್ಷ ಎಂಜಾಯ್ ಮಾಡಬೇಕು ಲೈಫ್ ಅಂತ ಇರಬೇಕು ವಿತೌಟ್ ಎನಿಬಡಿ ಸಪೋರ್ಟು. ಸ್ವಲ್ಪ ಆಹಾರ ಮುಂದೆ ಬಂದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಬೇಕು. ಒಂದು 2002ನಲ್ಲಿ ನಾನು ಡಾಕ್ಟರ್ ದೇವಿ ಶೆಟ್ಟಿಯವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ಅಂಕಲ್ ಅವ್ರಿಗಿನ್ನೂ ಹಾರ್ಟ್ ಪ್ರಾಬ್ಲಮ್ ಇತ್ತು. ಅವರು ಒಂದು ಚೆನ್ನಾಗಿ ಹೇಳಿದ್ರು, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸರ್, ತಟ್ಟೆ ಮುಂದೆ ಬಂತು ಅಂದರೆ ಊಟದಲ್ಲಿ ಸ್ವಲ್ಪ ಹಾರ್ಟನ್ನು ಒಂದು ಸ್ವಲ್ಪ ನೋಡ್ಕೊಳ್ಬೇಕು, ಅದು ಒಂದು ಇದೆ ಫ್ರೆಂಡು ಅಂತ, ಅದ್ರ ಪ್ರಕಾರ ಊಟ ಮಾಡಬೇಕು ಅಂತ. ಸೊ ಆ ರೀತಿ ಕಿಡ್ನಿನೂ ಸ್ವಲ್ಪ ನೆನಪು ಮಾಡ್ಕೋಬೇಕು, ಯಾವುದು ವಿಷ ಅಲ್ಲ ಅಂದ್ಕೊಂಡು ಆ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಕಿಡ್ನಿ ಸಮಸ್ಯೆ ಕಾಣಿಸ್ಕೊಂಡ ತಕ್ಷಣ ಭಯ ಬೀಳೋ ಅವಶ್ಯಕತೆ ಇಲ್ಲ, ನಮ್ಮ ಮೈಂಡನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು ಅನ್ನೋ ಮೆಸೇಜನ್ನು ಕೊಟ್ಟೆ ಸರ್. ಮುಂದಿನ ಸಂಚಿಕೆಯಲ್ಲಿ ಏನು ತಿನ್ನಬೇಕು ತಿನ್ನಬಾರ್ದು ಇದರ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.